ಅಕ್ರಮವಾಗಿ ಪಡಿತರ ಅಕ್ಕಿ ಸಂಗ್ರಹಣೆ ಮಾಡಿದ್ದ ಅಡ್ಡೆಯ ಮೇಲೆ ಪೊಲೀಸರು ದಾಳಿಯನ್ನ ನಡೆಸಿದ್ದಾರೆ. ಗಜೇಂದ್ರಗಡ ಭಾಗದಲ್ಲಿ ಎಗ್ಗಿಲ್ಲದೆ ಅಕ್ರಮ ಅಕ್ಕಿ ಸಾಗಾಟ ದಂಧೆ ನಡೀತಾ ಇದ್ದು, ಬಾಲಪ್ಪ ಗೌಡರ್ ಅನ್ನೋರು ಸಂಗ್ರಹ ಮಾಡಿದ್ದ ಪಡಿತರ ಅಕ್ಕಿ ಇದು. ಅಕ್ರಮವಾಗಿ ಪಡಿತರ ಅಕ್ಕಿ ಸಂಗ್ರಹಣೆ ಮಾಡಿದ್ದಂತಹ ಅಡ್ಡೆಯ ಮೇಲೆ ಪೊಲೀಸರು ದಾಳಿಯನ್ನ ನಡೆಸಿದ್ದಾರೆ. ಗದಗ ಜಿಲ್ಲೆ ಗಜೇಂದ್ರಗಡ ಪಟ್ಟಣದಲ್ಲಿ ಪಡಿತರ ಅಕ್ಕಿಯನ್ನ ಅಕ್ರಮ ದಾಸ್ತಾನು ಮಾಡಿದ್ದಂತಹ ಕಟ್ಟಡದ ಮೇಲೆ ರೇಡ್ ಮಾಡಲಾಗಿದೆ. ಅನ್ನ ಭಾಗ್ಯಕ್ಕೆ ಖದೀಮರು ಕನ್ನ ಹಾಕ್ತಾ ಇದ್ದಂತಹ ಘಟನೆ ಇದು. ಗಜೇಂದ್ರಗಡ ಪಟ್ಟಣದ ಎಪಿಎಂಸಿ ಗೋಡೌನ್ನಲ್ಲಿ ಅಕ್ರಮವಾಗಿ ಸಂಗ್ರಹ ಮಾಡಲಾಗಿತ್ತು. ಅಕ್ರಮ ಅಕ್ಕಿ ಸಾಗಾಟ ದಂಧೆ ಇಲ್ಲಿ ಎಗ್ಗಿಲ್ಲದೆ ನಡೀತಾ ಇತ್ತು. ಸದ್ಯ ಬಾಲಪ್ಪ ಗೌಡರ್ ಅನ್ನೋರು ಸಂಗ್ರಹ ಮಾಡಿದ್ದ ಪಡಿತರ ಅಕ್ಕಿ ಸುಮಾರು 75 ಪ್ಯಾಕೆಟ್ಗಳು 75 ಚೀಲ ಅಕ್ಕಿಯನ್ನು ವಶಕ್ಕೆ ಪಡೆಯಲಾಗಿದೆ. ಸ್ಥಳಕ್ಕೆ ರೋಣ ತಾಲೂಕಿನ ಆಹಾರ ಇಲಾಖೆ ಅಧಿಕಾರಿ ಶಾಂತಾ ಚವಡಿ, ಗಜೇಂದ್ರಗಡ ಪಿಎಸ್ಐ ಮತ್ತು ಸಿಬ್ಬಂದಿ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದು, ಪಡಿತರ ಅಕ್ಕಿಗೋಸ್ಕರ ರಾಜ್ಯ ಸರ್ಕಾರ ಒಂದ್ ಕಡೆ ಪರದಾಡ್ತಾ ಇದ್ರೆ, ಮತ್ತೊಂದು ಕಡೆ ಅಕ್ಕಿ ದಂಧೆಕೋರರು ಭರ್ಜರಿ ಕಳ್ಳ ಸಾಗಾಟದಲ್ಲಿ ನಿರತರಾಗಿದ್ದಾರೆ. ಇದಕ್ಕೆ ಬ್ರೇಕ್ ಹಾಕುವಂತ ನಿಟ್ಟಿನಲ್ಲಿ ಅಕ್ಕಿ ಸಾಗಾಟ ಕಿಂಗ್ ಪಿನ್ಗಳಿಗೆ ಅಧಿಕಾರಿಗಳು ಬಲೆ ಬೀಸಿದ್ದು, ಗಜೇಂದ್ರಗಡ ಪೊಲೀಸ್ ಠಾಣೆಯಲ್ಲಿ ಈ ಕುರಿತಂತೆ ಪ್ರಕರಣ ದಾಖಲಾಗಿದೆ. ಅಷ್ಟಾಗಲ್ರಿ 70-80